ಕಳೆದ ಕೆಲವು ದಿನಗಳಿಂದ ಒಂದು ಸುದ್ದಿ ದೇಶಾದ್ಯಂತ ವೈರಲ್ ಆಗ್ತಿದೆ. ಮೋಸ ಮಾಡಿದ ಹೆಂಡತಿಗೆ ತಕ್ಕ ಪಾಠ ಕಲಿಸಿದ ಗಂಡ, IAS ಆಗಿ ಬುದ್ಧಿ ಕಲಿಸಿದ ಗಂಡ ಅಂತ ಏನೇನೋ ವಿಜೃಂಭಣೆ ಮಾಡಿ ಅಲೋಕ್ ಕುಮಾರ್ ಎಂಬಾತನನ್ನ ಹೀರೋ ಮಾಡ್ತಾ ಇದ್ದಾರೆ. ಆದ್ರೆ ಆ ಸ್ಟೋರಿಯೇ ಸುಳ್ಳು ಅಂತ ಗೊತ್ತಾಗಿದೆ. ಎಷ್ಟೋ ಸೋಷಿಯಲ್ ಮೀಡಿಯಾದಲ್ಲಿ ಆತ IAS ಮಾಡಿ ಜಿಲ್ಲಾಧಿಕಾರಿಯಾಗಿ ಹೆಂಡತಿಗೆ ಬುದ್ಧಿ ಕಲಿಸಿದ್ದಾನೆ ಅಂತ ಹೇಳಲಾಗ್ತಿದೆ. ಆದ್ರೆ ಅದು ನಿಜವೇ ಅಲ್ಲ. 2010ರಲ್ಲಿ ಅಲೋಕ್ ಮೌರ್ಯ, ಜ್ಯೋತಿ ಮೌರ್ಯ ಎಂಬುವರು ಮದುವೆ ಆಗ್ತಾರೆ. 2 ಹೆಣ್ಣು ಮಕ್ಕಳು ಕೂಡ ಆಗುತ್ತೆ. ಹೆಂಡತಿಯ ಓದುವ ಆಸೆಯನ್ನ ಕಂಡು ಕಷ್ಟಪಟ್ಟು ಆಕೆಯನ್ನ ಓದಿಸುತ್ತಾನೆ. ಆಕೆಯು ಕಷ್ಟಪಟ್ಟು ಓದಿ ತಹಶೀಲ್ದಾರ್ ಆಗ್ತಾಳೆ. ಆಮೇಲೆ ಆತನ ಮೇಲೆ ವರದಕ್ಷಿಣೆ ಕೇಸ್ ಹಾಕಿ ಬಿಟ್ಟು ಹೋಗ್ತಾಳೆ. ಆಮೇಲೆ ಅಲೋಕ್ ಮೌರ್ಯ ಜಾಮೀನ್ ಮೇಲೆ ಹೊರಬರ್ತಾನೆ. ಮೀಡಿಯಾ ಮುಂದೆ ಕಣ್ಣೀರು ಹಾಕ್ತಾನೆ. ನನ್ನ ಹೆಂಡತಿಗೆ ಬೇರೆಯವರ ಜೊತೆ ಸಂಬಂಧವಿದೆ, ನಾನು ಕಷ್ಟಪಟ್ಟು ಓದಿಸಿದ್ದೀನಿ, ನನಗೆ ಜೀವನಾಂಶ ಕೊಡಬೇಕು ಅಂತ ಹೇಳಿದ್ದ. ಅದೆಲ್ಲವೂ ಆದ ಮೇಲೆ ರಾಜಿ ಸಂಧಾನ ಮಾಡಲಾಗಿತ್ತು. ಬಳಿಕ ಇಬ್ಬರು ಕೇಸನ್ನ ವಾಪಸ್ ಪಡ್ಕೊಂಡಿದ್ರು. ಆದ್ರೆ ಈಗ ಅಲೋಕ್ ಮೌರ್ಯ ಎಲ್ಲೋ ಇಂಟರ್ವ್ಯೂಗೆ ಕುಳಿತ ಫೋಟೋ ವೈರಲ್ ಆಗಿದೆ. ಅದನ್ನೇ ಕೆಲವರು IAS ಪರೀಕ್ಷೆ ಪಾಸ್ ಆಗಿದ್ದಾನೆ, ಜಿಲ್ಲಾಧಿಕಾರಿಯಾಗಿದ್ದಾನೆ ಅಂತ ಸುಳ್ಳು ಸುದ್ದಿ ಹಬ್ಬಿಸಿದ್ದಾರೆ. ಅಲ್ಲದೆ ಹೆಂಡತಿಗೆ ತಕ್ಕ ಪಾಠ ಕಲಿಸಿದ್ದಾನೆ ಅಂತ ಬಿಂಬಿಸಿದ್ರು. ಆದ್ರೆ ಅದು ನಿಜವಲ್ಲ ಅಂತ ಗೊತ್ತಾಗಿದೆ. ಮಕ್ಕಳ ಭವಿಷ್ಯದ ಏಳಿಗೆಗೆ ದಿ ಬೆಸ್ಟ್ ಸ್ಕೂಲ್ ಅಂದ್ರೆ ಅದು ಪದ್ಮಾವತಿ ಶಿಕ್ಷಣ ಸಂಸ್ಥೆ. ಪದ್ಮಾವತಿ ಇಂಟರ್ ನ್ಯಾಷನಲ್ ಸ್ಕೂಲ್ ಹಾಗೂ ಸೈನ್ಸ್ ಅಂಡ್ ಕಾಮರ್ಸ್ PU ಮತ್ತು ಕಾಮರ್ಸ್ ಡಿಗ್ರಿ ಕಾಲೇಜ್ ಮಕ್ಕಳ ಬಾಳಿಗೆ ವರದಾನ. ಹಜಾರೆ ಸಮೂಹ ಸಂಸ್ಥೆಯ ಈ ವಿಶಾಲವಾದ ಕ್ಯಾಂಪಸ್, ಹೈಟೆಕ್ ಕ್ಲಾಸ್ ರೂಮ್, ನುರಿತ ಬೋಧಕರು, ಸೈನ್ಸ್ ಹಾಗೂ ಕಂಪ್ಯೂಟರ್ ಲ್ಯಾಬ್ಗಳು, ಸುಸಜ್ಜಿತ ಹಾಸ್ಟೆಲ್, ಸ್ಪೋರ್ಟ್ಸ್ ಗ್ರೌಂಡ್, ಸ್ಕೂಲ್ ಬಸ್ ಸೌಲಭ್ಯ, KCET, ನೀಟ್, JEE, CA ಪರೀಕ್ಷೆಗಳಿಗೆ ತರಬೇತಿ, ಕ್ರೀಡೆ, ಸಾಂಸ್ಕೃತಿಕ ವಿಷಯಗಳಿಗೆ ಒತ್ತು ನೀಡಲಾಗುತ್ತೆ. ನರ್ಸರಿಯಿಂದ ಡಿಗ್ರಿ ತನಕ ಒಂದೇ ಸೂರಿನಡಿ ಶಿಕ್ಷಣ ಪಡೆಯುವ ಸದಾವಕಾಶ. ಈಗಾಗಲೇ ಅಡ್ಮಿಷನ್ ಆರಂಭವಾಗಿವೆ. ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಯೇ ನಮ್ಮ ಆದ್ಯತೆ. ಹಿಂದೆ ಭೇಟಿ ನೀಡಿ. ಪದ್ಮಾವತಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ಸ್, ಹೊಸೂರ್, ರಬಕವಿ ಬನಹಟ್ಟಿ ತಾಲೂಕು, ಬಾಗಲಕೋಟೆ ಜಿಲ್ಲೆ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.